ನೋಡಿ, ಕೃಷ್ಣ ಬೈರೇಗೌಡರ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಿದೆ, AICC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು, ಆಮೇಲೆ ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾ ಅವರು ಎಲ್ಲರೂ ಅದನ್ನು ಬಗೆಹರಿಸ್ತಾರೆ. ಅಂಥದ್ದೇನಾದರೂ ಇದ್ದರೆ ಬಹುಶಃ ನನಗೆ ಅನ್ನಿಸ್ತದೆ ಅಂಥದ್ದು ಯಾವುದೂ ಕೂಡ ಇಲ್ಲ. ಅಲ್ಲ ಸರ್, ಬೆಂಗಳೂರು ಉಸ್ತುವಾರಿಲಿ ಅದು ನೋಟೆ ಇದನ್ನೇ ಮಾಡಿದ್ದಾರೆ ಸರ್, ಆರ್ಡ್ರಲ್ಲಿ ಸೇರಿಸಿಲ್ಲ. ಅದು ನೋಡಿ, ಅದನ್ನು ಪಕ್ಷ ಬಗೆಹರಿಸ್ತದೆ. ಅಂಥದ್ದು ಯಾವುದೂ ಇದ್ದರೂ ಕೂಡ ಅದೇನು ಅವರು ಕೇಳ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ ಎಲ್ಲ ಮಾಧ್ಯಮದ ಅವರು ನೋಡಿ, ಸೃಷ್ಟಿ ಆಯಿತು ಸರ್. ಗೊಂದಲ ಯಾವುದೂ ಸೃಷ್ಟಿ ಆಗಿದೆ. ಗೊಂದಲ ಸೃಷ್ಟಿ ನೀವು ಮಾಡಿದ್ದೀರಿ. ಅವ್ರು ಏನಾದ್ರು ಹೇಳಿದಾರಾ? ಕೃಷ್ಣ ಬೈರೇಗೌಡರು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಅವರು ಕೃಷ್ಣ ಬೈರೇಗೌಡರು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಅವ್ರು ಹೇಳಿದ್ದಾರೆ ಅವ್ರು ಉತ್ತರ ಕೊಡಲ್ಲ. ಅವ್ರು ನೋಡಿ, ಅವ್ರು ಉತ್ತರ ಕೊಡಲಾರ್ದಕ್ಕೆ ನಾನು ಕೊಡಲ್ಲ. ನೆಕ್ಸ್ಟ್ ಯಾವುದೂ ಇಲ್ಲ. ಪಕ್ಷ ಎಲ್ಲವನ್ನು ಬಗೆಹರಿಸ್ತಾರೆ. ರಾಮಲಿಂಗ ರೆಡ್ಡಿ ಅವ್ರದ್ದು ಹಾಗೆ ಮಾಡಿದ್ರಿ, ಬಗೆಹರಿತಲ್ಲ ಈಗ. ಓಕೆ, ಆಯ್ತು, ಬಗೆಹರಿತಲ್ಲ. ಒಂದು ವಾರ ಆಗ್ತದೆ, ಇನ್ನೂ ಕೂಡ ಟೇಕ್ ಆಫ್ ಆಗ್ತಿಲ್ಲ. ಎಲ್ಲ ನೋಡಿ, ಈಗ ಮುಖ್ಯಮಂತ್ರಿಗಳು ಭಾಳ ಎಲ್ಲ ಇದನ್ನು ಸ್ವಲ್ಪ ಸಮಯ ತಗೋತದೆ. 1 ಮಂತ್ ಅಟ್ಲೀಸ್ಟ್ ವಿ ಶುಡ್ ರಿಕ್ವೈರ್. ಬಟ್ ಎಲ್ಲ ಕಡೆಯೂ ಕೂಡ ಅವರು ಆಡಳಿತಕ್ಕೆ ಚುರುಕು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇವತ್ತು ಆಫೀಸರ್ಸನ್ನ ಡೆಸಿಗ್ನೇಟ್ ಮಾಡಿದ್ದಾರೆ, ಯಾವ ಇಲಾಖೆಗೆ ಎಲ್ಲನೂ ಕೂಡ ಹೇಗೆ ಮಾಡಬೇಕು ಅಂತೇಳಿ. ಅದು ಒಂದು ತಿಂಗಳಲ್ಲಿ, ಒಂದೇ ವಾರದಲ್ಲಿ ನೀವೆಲ್ಲನೂ ಕೂಡ ಅಪೇಕ್ಷೆ ಮಾಡೋಕ್ಕಾಗೋದಲ್ಲ. ಬಟ್ ಆಗಿನೂ ಕೂಡ ಒಂದು ವಾರದಲ್ಲಿ ಸಾಕಷ್ಟು ಇವತ್ತು ಅವರು ಮುಖ್ಯಮಂತ್ರಿಗಳು ಆಡಳಿತಕ್ಕೆ ಚುರುಕು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಮುದಾಯದವರು ಆದ್ಯತೆ ಕೊಡಬೇಕು ಅನ್ನೋಂಥದ್ದು ನಿಶ್ಚಿತವಾಗಿ ಕೊಡ್ತಾರೆ. ಎಲ್ಲ ಹಿಂದೆನೂ ಕೂಡ ಕೊಟ್ಟಿದ್ದೀವಿ, ಈಗಲೂ ಕೊಟ್ಟಿದ್ದೀವಿ, ಮುಂದೆನೂ ಕೊಡ್ತೀವಿ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನಿಶ್ಚಿತವಾಗಿಯೂ ಕೂಡ ಕೊಡ್ತೀವಿ. ಹಿಂದೆ ಎಷ್ಟು ನಮ್ಮ ಸಚಿವರಿದ್ದರು, ಸುಮಾರು 7 ಜನ ಸಚಿವರು ನಾವಿದ್ದೀವಿ. ಆ ಪ್ರಕಾರವಾಗಿ ಎಲ್ಲ ಕೊಡ್ತಾರೆ. ಈಗ 3 ಜನ ಆಗಿದೆ. ಇನ್ನು ಮುಂದಿನ ಹಂತದಲ್ಲಿ ಲಿಂಗಾಯತರಿಗಾಗಲಿ ಬೇರೆ ಬೇರೆ ಸಮುದಾಯ, ಒಂದೇ ಒಂದು ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯಗಳಿಗೆ ಸೂಕ್ತವಾದಂಥ ಪ್ರಾತಿನಿಧ್ಯ ಕೊಡ್ತಾರೆ. ಪಾಟೀಲ್ ಅವರಿಗೆ ಪ್ರಮೋಷನ್ ಸಿಗುತ್ತೆ ಅಂದ್ಕೊಂಡಿದ್ರು ಸರ್ ನಿಮ್ಮ ಅಭಿಮಾನಿಗಳು. ಯಾಕೆ ಇದೇ ಖಾತೆಯಲ್ಲಿ ನೋಡಿ, ಕಾಂಗ್ರೆಸ್ ಏನೋ ಮಾನದಂಡಗಳಿರ್ತವೆ. ಈಗ ಪರಮೇಶ್ವರ್ ಅವರು ಹಿರಿಯರು, KPCC ಅಧ್ಯಕ್ಷರಾಗಿ 6-8 ವರ್ಷ ಕೆಲಸ ಮಾಡಿದರು. ಅವರು DCM ಆಗಿದ್ರು ನನಗೆ ಸಂತೋಷ ಇದೆ. ಅವ್ರಿಗಿಂತ ಜಾಸ್ತಿ ಸಂತೋಷ ನನಗಿದೆ. ಹೀಗಾಗಿ ಸಮಯ ಬರ್ತದೆ, ಎಲ್ಲನೂ ಕೂಡ ಸೂಕ್ತ ಸಂದರ್ಭದಲ್ಲಿ. ನನಗೆ ಯಾವುದೇ ಕೂಡ ಅಸಮಾಧಾನ ಆಗಲಿ, ಯಾವುದೂ ಇಲ್ಲ. ಇವತ್ತು ನನಗೆ ಅದೇ ಖಾತೆಯಲ್ಲಿ ಮುಂದುವರಿಸಿದ್ದಾರೆ, ಇಂಡಸ್ಟ್ರೀಸು ಮತ್ತು IDD. ಈಗಾಗಲೇ ನಾನು ಸ್ವಲ್ಪ ಸಾಕಷ್ಟು ಕೆಲಸ ಮಾಡಿದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇನೆ ಸರ್. ಅವರು ಕೂಡ ಭಾಳಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್. 3 ಬಾರಿ CM ಆಗಬೇಕಾಗಿತ್ತು, ತಪ್ಪಿಸಿದ್ದಾರೆ, ನಮ್ಮನ್ನು ತುಳಿತಿದ್ದಾರೆ ಅಂತ ನೋಡಿ. ಅಲ್ಲ, ಅವ್ರಿಗೂ 2013ರಲ್ಲಿ ಇವತ್ತು ಸಹ ಅವರು KPCC ಅಧ್ಯಕ್ಷರಿದ್ದರು. ಸಿದ್ದರಾಮಯ್ಯ ಅವರು ಅಪೋಸಿಷನ್ ಲೀಡರ್ ಇದ್ದರು. ಆ ಟೈಮಲ್ಲಿ ಅವರು ಸೋತರು. ಅವ್ರು ಸೋತಾಗ ಬಹುಶಃ ಅವ್ರು ತಾರಿಸಿ ಬಂದಿದ್ದರೆ ಅವರು ಕೂಡ ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಆಗುವಂಥದ್ದು. ಒಂದು ಅರ್ಧ ಅವಧಿಗಾರು ಅಟ್ಲೀಸ್ಟ್ ಅವ್ರು ಮುಖ್ಯಮಂತ್ರಿ ಆಗ್ತಿದ್ರು. 2.5 years ಸಿದ್ದರಾಮಯ್ಯನವ್ರು ಸೀನಿಯರ್ ಇದ್ದರು. ತದನಂತರ ಒಂದು ಅರ್ಧ ಅವಧಿಗಾರು ಮುಖ್ಯಮಂತ್ರಿ ಆಗ್ತಿದ್ರು ಅಂತ ಆಶೆ ಎಲ್ಲದಿತ್ತು. ನಮ್ಮ ವಿಚಾರದಲ್ಲಿ ಸರ್, ತಾವು ಕೂಡ ಲಿಂಗಾಯತ ಸಮುದಾಯದಲ್ಲಿ ಮುಂಚೂಣಿಯಲ್ಲಿದ್ದೀರಿ. ನಮಗೂ ಕೂಡ ಈ ರೀತಿಯನ್ನು ತಪ್ಪಿಸ್ತಕ್ಕಂಥ ಕೈವಾಡಗಳು ಏನಾದರೂ ಅಂತ ಯಾವುದೂ ಕೂಡ ಇಲ್ಲ. ನಾನು ಹೇಳಿದ ನಾನು ಭಾಳ ಸಂತೋಷದಿಂದಿದ್ದೀನಿ. 2 ಮಾತಿಲ್ಲ. ಖಾತೆ ಆದರೆ ಇದರಿಂದ ಒಂದು ಬೆನಿಫಿಟ್ಟು ಕೂಡ ಇದೆ. ಯಾಕಂದರೆ ಈಗಾಗಲೇ 50% ವರ್ಕ್ ಮಾಡಿದ್ದೀನಿ. ಇನ್ನು 2 ವರ್ಷದಲ್ಲಿ ಇನ್ನೊಂದು 30-35% ಮಾಡಿದ್ರೆ ಸ್ವಲ್ಪ 80-85% ವರ್ಕ್ ಆ ಖಾತೆಯಲ್ಲೇ ಆಗ್ತದೆ. ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ JDS 3ನೇ ಅಭ್ಯರ್ಥಿ ಗೆಲ್ಲಿಸ್ಕೊಂತೀವಿ ಅಂತ ಹೇಳ್ತಾರೆ. ನೀವು 5ನೇ ಅಭ್ಯರ್ಥಿ ಹಾಕಿದ್ದೀರಾ. ಈಗ ಕ್ರಾಸ್ ವೋಟಿಂಗ್ ಏನೋ ಆತಂಕ ಇಲ್ವಾ ಸರ್? ಯಾವುದೂ ಆತಂಕ ಇಲ್ಲ. 5 ಅಭ್ಯರ್ಥಿಗಳು ಗೆಲ್ತೀವಿ ನಾವು. ನಿಮಗೆಲ್ಲ ಲೆಕ್ಕಾಚಾರ ನಿಮ್ಗೆ ಗೊತ್ತಿದೆ, ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ ಯಾರ್ಯಾರು ಓಟ್ ಬರ್ತಾವೆ, ಯಾರ್ಯಾರು ಓಟ್ ಬರೋದಲ್ಲ ಅಂತೇಳಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. RSS ನಿರ್ಬಂಧದ ಬಗ್ಗೆ ಪ್ರಿಯಾಂಕ್ ಅವರು ಮಾತಾಡಿದ್ದಾರೆ. ರಿಜಿಸ್ಟ್ರೇಷನ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಸರ್. ಹೌದು, ಯಾವುದೇ ಈಗ ಸಣ್ಣ ಕಿರಾಣಿ ಅಂಗಡಿ ಮಾಡಿದರೆ ನೀವು ರಿಜಿಸ್ಟ್ರೇಷನ್ ಮಾಡಂತೀರಾ, ಸೈಕಲ್ ಪಂಚರ್ ಅಂಗಡಿ ಮಾಡಿದರೆ ನೀವು ಅದಕ್ಕೆ ರಿಜಿಸ್ಟರ್ ಮಾಡಂತೀರಾ. ಮತ್ತು ಈಗ ಒಂದು ದೊಡ್ಡ ಸಂಸ್ಥೆ ಆಗಿ ರಿಜಿಸ್ಟರ್ ಮಾಡಬೇಕಲ್ಲ, ಕಾನೂನಲ್ಲ ಅದು. ಯಾಕೆ ನೀವು ಬೇರೆ ಥರ ನೋಡ್ತೀರಾ? ಒಂದು ಕಿರಾಣಿ ಅಂಗಡಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮತ್ತಿಷ್ಟೆಲ್ಲ ಇದ್ದಾಗ ಮಾಡಲೇಬೇಕಲ್ಲ, ಸಂವಿಧಾನ ಕಾನೂನು. ಹಾಗಿದ್ರೆ ನಾವ್ಯಾಕೆ ಮಾಡಬೇಕು? ನಮ್ಮದು ಒಂದು ಸಂಸ್ಥೆ ಅದಪ್ಪ, BLD ಸಂಸ್ಥೆ. ನಾವು ರಿಜಿಸ್ಟ್ರೇಷನ್ ಮಾಡ್ಲಾಗ ಹೋಗಿ ನಡೀತದ? ಶಾಖೆಗಳಿಗೆಲ್ಲ ಪರ್ಮಿಷನ್ ಬೇಕಂದ್ರೆ ಶಾಖೆಗಳು ಹೇಳ್ತಿಲ್ಲ, ಮೇನ್ ಟ್ರಸ್ಟ್ ಇವತ್ತು ಸಹ. ಮತ್ತು ಅವರೇನೋ ಶಿಕ್ಷಣ ಸಂಸ್ಥೆಗಳನ್ನ ತೆಗಿತಾರೆ, ಮತ್ತೊಂದು ಮಾಡ್ತಾರೆ, ಅವಕ್ಕೆಲ್ಲಕ್ಕೂ ಪರ್ಮಿಷನ್ ಬೇಕು. ಹಣ ಎಲ್ಲಿಂದ ಬಂತು, ಎಲ್ಲಿಂದ ಹೋಯ್ತು, ಎಲ್ಲನೂ ಬೇಕಲ್ಲ. ಹಾಗಿದ್ರೆ ಎಲ್ಲರೂ ಇದೇ ಥರ ಎಲ್ಲರಿಗೂ ಮಾಡಿ ಅಂತಾರೆ. ನಮಗೆ ಯಾಕಪ್ಪ, ನಮ್ಮ BLDಗೆ ನಮ್ಮದು ರಿಜಿಸ್ಟ್ರೇಷನ್ ಬೇಡ, ನಮ್ಮದು ಏನೂ ಕೇಳಬೇಡಿ ನೀವು ಲೆಕ್ಕಪತ್ರ.
ಹಾಗಾದ್ರೆ ರಾಜ್ಯದಲ್ಲಿ ನಿರ್ಬಂಧ ಹಾಕೋ ಏನಾದರೂ ಅದು ಗೊತ್ತಿಲ್ಲ. ನಾನು ಅದನ್ನು ನಿರ್ಬಂಧ ಹಾಕೋ ಪ್ರಶ್ನೆನ ಮಾತಾಡ್ತಾ ಇಲ್ಲ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದ್ದು ಧರ್ಮ ಅದು. ಸರ್, ಕಳೆದ ಬಾರಿ ದೇವೇಗೌಡರನ್ನ ಕಾಂಗ್ರೆಸ್ ಅವಿರೋಧವಾಗಿ ಆಯ್ಕೆ ಮಾಡಿತ್ತು, ಆದರೆ ಈ ಬಾರಿ ಅವರಿಗೆ ಟಿಕೆಟೇ ಕೊಡಲಿಲ್ಲ ಮೈತ್ರಿ ಸರ್ಕಾರ. ಅವ್ರಿಗೆ ಕೇಳಿಪ್ಪ, ದೇವೇಗೌಡರು ಕೇಳಿ, ಕುಮಾರಸ್ವಾಮಿ ಅವ್ರು ಕೇಳಿ. ಹಾಂ, ದೇವೇಗೌಡರು ಹಿರಿಯರು, ನನ್ನ ತಂದೆಯವರು ಭಾಳ ಆತ್ಮೀಯ ಸ್ನೇಹಿತರು ಅವರು. ಏನ್ರಿ, ಅವರು ಇನ್ನೊಂದು ಅವಧಿಯಲ್ಲಿ ಇರಬೇಕಾಗಿತ್ತು. ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳು ದನಿ ಎತ್ತಬೇಕಾಗಿತ್ತು. ಪಾಪ ಅವ್ರನ್ನೂ ಕೂಡ ಯೂಸ್ ಆ್ಯಂಡ್ ಥ್ರೋ ಮಾಡಿಬಿಟ್ರು. ಇನ್ನು ಮುಂದೆ ಹೆಂಗೆ ಬರ್ತದೆ ನೋಡ್ಕೊಬೇಕು. ಕುಮಾರಸ್ವಾಮಿ ಅವರು ಎಚ್ಚರದಿಂದ ಇರಬೇಕೇನು? ದೇವೇಗೌಡರಿಗೆ ಹೆಂಗೆ ಮಾಡಿದಾಗ ಕುಮಾರಸ್ವಾಮಿ ಅವ್ರು ಬಿಡ್ತಾರಾ? ಅಂದರೆ ಸರ್, ಕುಮಾರಸ್ವಾಮಿ ಅವರು ತಮ್ಮ ಪ್ಲೇಸ್ ಭದ್ರ ಮಾಡ್ಕೊಳ್ಳೋದಕ್ಕೆ ರಾಜಿ ಆಗಿದ್ದಾರಂತನ? ನನಗೆ ಗೊತ್ತಿಲ್ಲಪ್ಪ ಅದು. ಹಂಗೆ ಹೇಳಿದಾರೆ ನಿಮಗೆ? ಆಗಿರ್ಬೋದು, ಹೇಳಕ್ಕೆ ಬರಲ್ಲ ಅವರು. ನಾನು ಕುಮಾರಸ್ವಾಮಿಯವರು ಅವ್ರ ತಂದೆ ಕೈ ಕೊಟ್ಬಿಟ್ರೆ ನಾಗೈತೀಗ. ಕುಮಾರಸ್ವಾಮಿಯವರು ದೇವೇಗೌಡರು ಕೈ ಕೊಟ್ರ ರಾಜಿ ಆಗ್ಬೇಕು. ಮತ್ತು ನೀವು ಹೇಳಿದ ಪ್ರಕಾರ ಅದೇ ಹಿಂಗಲ್ಲ, ನಾನು ಅಂತಿಲ್ಲ, ನೀವೇ ಅಂದ್ರಿ ರಾಜಿ ಆಗೋಕ್ಕೆ ಹಿಂಗೆ ಮಾಡ್ಕೊಡಿದಾರೆ ಅಂಥೇಳಿ. ತಮ್ಮ ಭದ್ರ ಕಾಂಗ್ರೆಸ್ ನಾಯಕರು ಕೂಡ ಆ ಥರ ಹೇಳ್ತಿದ್ದಾರೆ. ಅಲ್ಲಲ್ಲ, ನೀವು ನನಗೆ ಹೇಳಿದ್ರಿ ಕುಮಾರಸ್ವಾಮಿ ಅವರು ರಾಜಿ ಆಗಿದ್ದಾರೆ ಅಂದರೆ ಯಾರ ವಿರುದ್ಧ ರಾಜಿ ಆಗಿದ್ದಾರೆ? ದೇವೇಗೌಡರನ್ನ ಬಲಿಪಶು ಮಾಡಿ ರಾಜಕೀಯ ಆಗಿದಾರಾ? ಗುಡ್, ಮತ್ತು ಚೆನ್ನಾಗಿರ್ತದೆ. ಮತ್ತು ಥ್ಯಾಂಕ್ ಯು. ನಮಸ್ಕಾರ.